ಹಲೋ ವೀಕ್ಷಕರೇ, ನಮಸ್ಕಾರ. ತಮಗೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ದಿನ ತಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ನಾವು ಕೇಕ್ ರೆಸಿಪಿನ ಮಾಡ್ತಾಯಿದ್ವಿ. ಅದರಲ್ಲೂ ಇದು ಮಾವಿನ ಹಣ್ಣಿನ ಕಾಲ ಆಗಿರೋದ್ರಿಂದ ಮಾವಿನ ಹಣ್ಣಿನ ಕೇಕ್ನ ಮಾಡಿ ತಿಳಿಸ್ತಾ ಇದ್ದೀವಿ. ಹಾಗೆ ಬನ್ನಿ, ಈ ರೀತಿಯಾದಂಥ ಮಾವಿನ ಹಣ್ಣು ಕೇಕ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಮಾವಿನ ಹಣ್ಣಿನ ಕೇಕ್ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಸಿಹಿಯಾದ ಮಾವಿನ ಹಣ್ಣನ್ನು ತಗೊಂಡು ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಜೊತೆಗೆ ಚಿರೋಟಿ ರವೆ 1/4 ಕಪ್ನಷ್ಟು, ಸಕ್ಕರೆ ಅರ್ಧ ಕಪ್ಪಷ್ಟು, ಹಾಲು ಅರ್ಧ ಕಪ್ಪು, ಹಾಗೆ 3 ಟೇಬಲ್ ಸ್ಪೂನಷ್ಟು ಹಾಲನ್ನು ಸಪ್ರೇಟಾಗಿ ತೊಗೊಂಡಿದ್ದೀವಿ. ಎಣ್ಣೆ 1/4 ಕಪ್ ಅಳತೆ, ಬಾದಾಮಿ 5ರಿಂದ 6, ಬೇಕಿಂಗ್ ಪೌಡರ್ 1 ಟೀ ಸ್ಪೂನಷ್ಟು, ಜೊತೆಗೆ ಬೇಕಿಂಗ್ ಸೋಡಾ 1/4 ಟೀ ಸ್ಪೂನಷ್ಟು. ಇದಿಷ್ಟು ಮಾವಿನ ಹಣ್ಣಿನ ರುಚಿಯಾದ ಕೇಕ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ಬೇಕಾದಂಥ ಪದಾರ್ಥನೆಲ್ಲ ನೋಟ್ ಮಾಡ್ಕೊಂಡಿದ್ದ ನಂತರ ಮೊದಲಿಗೆ ಇಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀವಿ. ನಂತರ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಮಾವಿನ ಹಣ್ಣನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಸಕ್ಕರೆ ಮತ್ತು ಚಿರೋಟಿ ರವೆ, ಜೊತೆಗೆ ಹಾಲನ್ನು ಸಹ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಹಾಲನ್ನು ಸೇರಿಸಿದ ನಂತರ ನಾವಿಲ್ಲಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಈ ಪದಾರ್ಥಗಳೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ, ಜೊತೆಗೆ ಮಾವಿನ ಹಣ್ಣು ಸಹ ನುಣ್ಣಗೆ ಆಗೋ ಹಾಗೆ ನಾವು ಇದನ್ನು ರುಬ್ಕೊಬೇಕಾಗತ್ತೆ. ಈಗಿಲ್ಲಿ 2ರಿಂದ 3 ನಿಮಿಷ ನೀಟಾಗಿ ಇದನ್ನೆಲ್ಲ ಬಹಳ ನುಣ್ಣಿಗೆ, ಜೊತೆಗೆ ಬಹಳ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸಿ ಮಾಡ್ಕೊಂಡಿದ್ದೀವಿ. ನೋಡ್ತಾ ಇದ್ರಲ್ಲ, ಈ ಒಂದು ಅದಕ್ಕೆ ಬಹಳ ಚೆನ್ನಾಗಿ ಬೆರೆತು ಕೇಕ್ ಬ್ಯಾಟರ್ ರೆಡಿಯಾಗಿದೆ. ನಂತರ ಈಗ ರುಬ್ದಂಥ ಈ ಪದಾರ್ಥನ ಒಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ರುಬ್ದಂಥ ಕೇಕ್ ಬ್ಯಾಟರ್ನ ಈ ರೀತಿ ಬಟ್ಲಿಗೆ ಸೇರಿಸಾದ ನಂತರ ಈಗೊಂದು ಲಿಡ್ ಅಥವಾ ತಟ್ಟೆನ ಮುಚ್ಚಿ ಕಂಪ್ಲೀಟಾಗಿ 15 ನಿಮಿಷಗಳ ಕಾಲ ಹಾಗೆ ಇದನ್ನು ಇಡಬೇಕಾಗತ್ತೆ. ಈಗಿಲ್ಲಿ 15ರಿಂದ 20 ನಿಮಿಷ ಇದನ್ನು ಹಾಗೆ ಬಿಟ್ಟಿದ್ದೀವಿ. ನಂತರ ಈಗ ಬೇಕಿಂಗ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಬೇಕಿಂಗ್ ಸೋಡನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಇವೆರಡೂ ಇಲ್ಲ ಅಂದರೆ ಬೇಕಿದ್ರೆ ನೀವು ಈನೋ ಪ್ಯಾಕೆಟನ್ನು ಸಹ ಉಪಯೋಗಿಸ್ಬೋದು. ಹಾಗೆ ನಾವು ತೊಗೊಂಡಂಥ 3 ಟೇಬಲ್ ಸ್ಪೂನಷ್ಟು ಹಾಲನ್ನು ಸೇರಿಸಿ ಈಗ ಇದನ್ನೆಲ್ಲ ಒಮ್ಮೆ ನೀಟಾಗಿ ಬೆರೆಸ್ಕೋಬೇಕಾಗತ್ತೆ. ಹೀಗಿಲ್ಲಿ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರು ಹಾಲನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಾಯಿತು. ಈ ಒಂದು ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ನಾವೀಗಿಲ್ಲಿ ಒಂದು ಕೇಕ್ ಮೋಲ್ಡನ್ನು ತೊಗೊಂಡಿದ್ದೀವಿ. ಈ ಕೇಕ್ ಮೋಲ್ಡ್ಗೆ ನಾವು ಬಟರ್ ಪೇಪರ್ನ ಸೇರಿಸ್ಕೊಳ್ತಾ ಇದ್ದೀವಿ. ಬಟರ್ ಪೇಪರ್ನ ಸೇರಿಸೋದಕ್ಕೂ ಮೊದಲೇ ಎಣ್ಣೆನ ಸವರ್ಕೋಬೇಕಾಗತ್ತೆ ಸುತ್ತ. ನೀವೇನಾದ್ರು ಕೇಕ್ ಮಾಡಬೇಕಾದ್ರೆ ಬಟರ್ ಪೇಪರ್ ಇಲ್ಲ ಅಂದರೆ ಖಂಡಿತ ಸ್ವಚ್ಛವಾದಂಥ ಬಿಳಿ ಹಾಳೆಗೆ 2 ಕಡೆ ಎಣ್ಣೆನ ಸವರಿದ್ರೆ ಅದೇ ನಿಮಗೆ ಬಟರ್ ಪೇಪರ್ ಥರ ವರ್ಕ್ ಆಗುತ್ತೆ. ಈಗಿಲ್ಲಿ ನೋಡ್ತಾ ಇದ್ರಲ್ಲ, ಬಟರ್ ಪೇಪರ್ನ ಸೇರಿಸಿ ನೀಟಾಗಿ ಎಣ್ಣೆನೂ ಸಹ ಮೇಲೆ ಬೆಳೆದಾಯಿತು. ಈಗ ನಾವು ಮೊದಲೇ ಕಲಸಿಟ್ಟಂತಹ ಕೇಕ್ ಬ್ಯಾಟರ್ನ ಈ ಒಂದು ಕೇಕ್ ಮೋಲ್ಡ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಕಂಪ್ಲೀಟಾಗಿ ಬ್ಯಾಟರ್ನ ಸೇರಿಸಿದ ನಂತರ 1-2-3 ಬಾರಿ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ಆಗ ಒಂದೇ ಈಕ್ವಲ್ ಬರುತ್ತೆ ಮತ್ತು ಏರ್ ಬಬಲ್ಸ್ ಇದ್ದರೆ ಕ್ಲಿಯರ್ ಆಗುತ್ತೆ. ನಂತರ ನಾವು ಕೇಕ್ ಬ್ಯಾಟರ್ ಮೇಲೆ ಸ್ವಲ್ಪ ಬಾದಾಮಿನ ಈ ರೀತಿ ಉದುರಿಸ್ಕೊಳ್ತಾ ಇದ್ದೀವಿ. ಇದು ಆಪ್ಷನಲ್ಲು, ಬೇಕಿದ್ರೆ ಮಾತ್ರ ನೀವು ಬಳಸ್ಬೋದು. ಕೇಕ್ ಮೋಲ್ಡ್ ಮತ್ತು ಕೇಕ್ ಬ್ಯಾಟರನ್ನು ಈ ರೀತಿ ರೆಡಿ ಮಾಡಿದ ನಂತರ ನಾವೀಗಿಲ್ಲಿ ಸ್ಟವ್ ಮೇಲೊಂದು ಪಾತ್ರೆನ ಇಟ್ಕೊಂಡಿದ್ದೀವಿ. ಈ ಪಾತ್ರೆನ 5 ನಿಮಿಷಗಳ ಕಾಲ ಫ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ. ಖಾಲಿ ಪಾತ್ರೆನ ಬಿಸಿ ಮಾಡ್ಕೋಬೇಕಾದ್ರೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 5 ನಿಮಿಷಗಳ ಕಾಲ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡ್ರೆ ಸಾಕು. ಪಾತ್ರೆನ ನಾವು 5 ನಿಮಿಷಗಳ ಕಾಲ ಪ್ರೀ ಹೀಟ್ ಮಾಡ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ
ಪಾತ್ರೆ ಒಳಗಡೆ ಒಂದು ಇಕ್ಕಳದ ಸಹಾಯದಿಂದ ಈ ರೀತಿ ಇಡಬೇಕಾಗುತ್ತೆ. ಪಾತ್ರೆ ಬಹಳ ಬಿಸಿ ಇರೋದ್ರಿಂದ ಹುಷಾರಾಗಿ ನೋಡಿಕೊಂಡು ಪಾತ್ರೆ ಒಳಗಡೆ ಕೇಕ್ ಮೋಲ್ಡನ್ನು ಇಡಬೇಕಾಗತ್ತೆ. ನಂತರ ಮತ್ತೆ ನಾವು ಲಿಡ್ಡನ್ನು ಮುಚ್ಚಿ ಸರಿಸುಮಾರು ಏನಿಲ್ಲ ಅಂದರೂ 35ರಿಂದ 40 ನಿಮಿಷಗಳ ಕಾಲ ಲೋ ಫ್ಲೇಮ್ ಅಥವಾ ಲೋ ಫ್ಲೇಮ್ಗೂ ಮೀಡಿಯಂ ಫ್ಲೇಮ್ಗೂ ಮಧ್ಯ ಉರಿನಲ್ಲಿ ನಾವು 35ರಿಂದ 40 ನಿಮಿಷ ಚೆನ್ನಾಗಿ ಇದನ್ನು ಬೇಕ್ ಮಾಡ್ಕೋಬೇಕು. ಈ ರೀತಿ 35ರಿಂದ 40 ನಿಮಿಷಗಳ ಕಾಲ ಕೇಕನ್ನು ಬೇಯಿಸ್ಕೋಬೇಕಾದ್ರೆ ಯಾವುದೇ ಕಾರಣಕ್ಕೂ ಲಿಡ್ಡನ್ನ ಅಥವಾ ನೀವು ಮುಚ್ಚಿದಂಥ ತಟ್ಟೆನ ಮೇಲೆತ್ತಿ ಪದೇ ಪದೇ ನೋಡಬಾರ್ದು. ಆಗ ಕೇಕು ಚೆನ್ನಾಗಿ ಬೇಕಿಂಗ್ ಆಗೋದಿಲ್ಲ. 35ರಿಂದ 40 ನಿಮಿಷ ಆದ ನಂತರ ಕೇಕ್ ಯಾವ ರೀತಿ ರೆಡಿಯಾಗಿರುತ್ತೆ ಅಂತ ನೋಡೋಣ. ಈಗಿಲ್ಲಿ ಕೇಕನ್ನು 35ರಿಂದ 40 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಕಿಂಗ್ ಮಾಡ್ಕೊಂಡಿದ್ದೀವಿ. ಕೇಕ್ ಮೋಲ್ಡನ್ನು ಹೊರತೆಗೆಯೋದಕ್ಕೂ ಮೊದಲೇ ಕೇಕ್ ಬೆಂದಿದೆ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಒಂದು ಮರದ ಕಡ್ಡಿ ಆಗ್ಬೋದು ಅಥವಾ ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ಕೇಕ್ನ ಮೇಲೆ ಚುಚ್ಚಿ ನೋಡಬೇಕಾಗತ್ತೆ. ಇಲ್ಲಿ ಕೇಕ್ನ ಒಂದು ಬ್ಯಾಟರ್ ಕಡ್ಡಿಗೆ ಅಂಟಿಲ್ಲ. ಆ ರೀತಿ ಇದ್ದರೆ ಕೇಕು ಬಹಳ ಚೆನ್ನಾಗಿ ಬೆಂದಿದೆ ಅಂತ. ಏನಾದ್ರು ಬ್ಯಾಟರ್ ಅಂಟಿದರೆ ಖಂಡಿತ ಇನ್ನೂ ಒಂದು 5ರಿಂದ 10 ನಿಮಿಷ ಬೇಕಿದ್ರೆ ನೀವು ಕೇಕನ್ನು ಬೇಕ್ ಮಾಡ್ಕೋಬೋದು. ಈಗ ನಾವು ಇಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಪಾತ್ರೆಯಿಂದ ಕೇಕ್ ಮೋಲ್ಡನ್ನು ಹೊರತೆಗಿತಾ ಇದ್ದೀವಿ. ಬಹಳ ಬಿಸಿಯಾಗಿರುತ್ತೆ, ನೋಡಿಕೊಂಡು ಹುಷಾರಾಗಿ ಹೊರತೆಗಿರಿ. ನಂತರ ಈಗಿದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾಗೋದಕ್ಕೆ ಒಂದು 20ರಿಂದ 30 ನಿಮಿಷಗಳ ಕಾಲ ಸಮಯ ಬೇಕಾಗ್ಬೋದು. ತಣ್ಣಗಾದ ನಂತರನೇ ಕೇಕ್ ಮೋಲ್ಡಿಂದ ಕೇಕನ್ನು ಹೊರತೆಗೆಯೋಣ. ಹೀಗಿಲ್ಲಿ ಕೇಕು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಮೌಲ್ಡಿಂದ ಕೇಕ್ನ ಹೊರತೆಗೆಯೋಣ. ನೋಡ್ತಾ ಇದ್ರಲ್ಲ, ಈಗಿಲ್ಲಿ ಮೋಲ್ಡಿಂದ ಕೇಕನ್ನು ಹೊರತೆಗೆದಾಯಿತು. ನಂತರ ಕೇಕ್ ಸುತ್ತ ಇರ್ತಕ್ಕಂಥ ಬಟರ್ ಪೇಪರ್ನ ತೆಗಿಬೇಕಾಗತ್ತೆ. ಯಾವುದೇ ರೀತಿ ಬಟರ್ ಪೇಪರ್ ಅಂಟಿಲ್ಲ, ಭಾಳ ಸುಲಭವಾಗಿ ಕೇಕಿಂದ ಹೊರಬಂತು. ಅದೇ ರೀತಿ ಹಿಂದೆ ಇರತಕ್ಕಂಥ ಬಟರ್ ಪೇಪರ್ನು ನೀಟಾಗಿ ತೆಗೆಯೋಣ. ಬಟರ್ ಪೇಪರ್ ತೆಗೆದಾದ ನಂತರ ನೀವಿಲ್ಲಿ ನೋಡ್ತಾ ಇದ್ರಲ್ಲ, ಮಾವಿನ ಹಣ್ಣಿನ ರವಾ ಕೇಕ್ ಭಾಳ ಸೂಪರಾಗಿ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಈ ಕೇಕ್ ಮೇಲಿರ್ತಕ್ಕಂಥ ಟೆಕ್ಸ್ಚರು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಬನ್ನಿ ಈಗ ಕೇಕನ್ನು ಕಟ್ ಮಾಡೋಣ. ಕೇಕನ್ನು ಕಟ್ ಮಾಡಾಯಿತು. ನೋಡ್ತಾ ಇದ್ರಲ್ಲ ಯಾವ ರೀತಿ ಟೆಕ್ಸ್ಚರ್ ಬಂದಿದೆ ಒಳಗಡೆನೂ ಸಹ ಅಂತ. ನಾವು ಈ ಕೇಕನ್ನು ಬಹಳ ಫ್ಲ್ಯಾಟ್ ಆಗಿರ್ತಕ್ಕಂಥ ಮೋಲ್ಡಲ್ಲಿ ಹಾಕಿದ್ದೀವಿ. ಇನ್ನು ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥ ಮೋಲ್ಡಲ್ಲಿ ಹಾಕಿದ್ರೆ ಕೇಕ್ ಇನ್ನೂ ಮತ್ತಷ್ಟು ಸ್ಪಾಂಜಿಯಾಗಿ ಬರುತ್ತೆ. ಹಾಗೆ ಸ್ವಲ್ಪ ದೊಡ್ಡದಾಗೂ ಇರುತ್ತೆ ಕೇಕು. ನೀವು ಯಾವುದೇ ರೀತಿಯಾದಂಥ ಶೇಪಲ್ಲಿ ಕೇಕನ್ನು ತಯಾರು ಮಾಡ್ಕೋಬೋದು. ಖಂಡಿತ ನಿಮ್ಮ ಮನೆಯ ವಿಶೇಷ ದಿನಗಳಲ್ಲಿ ನೀವೇ ಈಗ ಭಾಳ ಸುಲಭವಾಗಿ ಕೇಕನ್ನು ತಯಾರಿಸ್ಬೋದು. ಹಾಗಿದ್ರೆ ನಾವು ಮಾಡಿ ತಿಳಿಸಿದಂಥ ಈ ಮಾವಿನ ಹಣ್ಣಿನ ರವಾ ಕೇಕ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.